ಹಲೋ. ಈ ಫಾರ್ಮುಲಾದಲ್ಲಿ ನಾವು ವಾಸ್ ಮತ್ತೆ ವರ್ನ ಪಾಸ್ಟ್ ಟೈಮಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಪ್ರೀವಿಯಸ್ ಫಾರ್ಮುಲಾದಲ್ಲಿ ನಾವು ಆಮ್ ಈಸ್ ಆರ್ ಕ್ವಶನ್ ಮೇಕಿಂಗ್ ಅನ್ನ ನೋಡಿದ್ವಿ. ಸೊ ಅದರ ಪ್ರೀವಿಯಸ್ ಫಾರ್ಮುಲಾದಲ್ಲಿ ನಾವು ಆಮ್ ಈಸ್ ಆರ್ ನ ಹೆಂಗ್ ಯೂಸ್ ಮಾಡ್ತೀವಿ ಅಂತ ನೋಡಿದ್ವಿ. ಇವಾಗ ವಾಸ್ ಮತ್ತೆ ವರ್ನ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಸೊ ಈಗ ಈ ಫಾರ್ಮುಲಾನ ನೀವು ಬರ್ಕೊಳ್ಳಿ. ಪಾಸ್ಟ್ ಟೈಮಲ್ಲಿ ಫಾರ್ಮುಲಾ 7 ಪಾಸ್ಟ್ ಟೈಮಲ್ಲಿ ವಾಸ್ ಮತ್ತೆ ವರ್ನ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ. ಇಂಗ್ಲಿಷಲ್ಲಿ ಒಂದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಪಾಸ್ಟ್ ಅಲ್ಲಿ ಮಾತಾಡ್ಬೇಕಾದ್ರೆ ಮತ್ತೆ ಫ್ಯೂಚರ್ ಅಲ್ಲಿ ಮಾತಾಡ್ಬೇಕಾದ್ರೆ ನಾವು ಟೈಮ್ ರೆಫರೆನ್ಸ್ ಅನ್ನ ಕೊಡಬೇಕು. ಈಗ ನಾನು ಕಾನ್ಫಿಡೆಂಟ್ ಆಗಿದ್ದೆ ಅಂತ ಹೇಳ್ತೀನಿ. ನಾನು ಇದ್ದೆ ಅಂತ ಹೇಳ್ಬೇಕಾದ್ರೆ ಅದು ಪಾಸ್ಟ್. ಬಟ್ ಯಾವಾಗ? ಪ್ರೈಮರಿ ಸ್ಕೂಲ್ ಅಲ್ಲ, ಹೈಸ್ಕೂಲ್ ಅಲ್ಲ, 10 ವರ್ಷದ ಹಿಂದೆನಾ? ನಾನು ತುಂಬಾ ಶ್ರೀಮಂತ ಆಗಿದ್ದೆ ಅಂತ ಹೇಳ್ತೀನಿ ಅಂತ ಅನ್ಕೊಳ್ಳೋಣ. ಆಗಿದ್ದೆ ಅಂದ್ರೆ ಯಾವಾಗ? 10 ವರ್ಷದ ಹಿಂದೆನಾ, 15 ವರ್ಷದ ಹಿಂದೆನಾ? ಸೊ ಹಂಗಾಗಿ ಪಾಸ್ಟ್ ಅಲ್ಲಿ ಮಾತಾಡ್ಬೇಕಾದ್ರೆ, ಫ್ಯೂಚರ್ ಅಲ್ಲಿ ಮಾತಾಡ್ಬೇಕಾದ್ರೆ ನಾನು ಬಾಂಬೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ಯಾವಾಗ? ಅದು ಫ್ಯೂಚರ್. ನಾನು ಬಾಂಬೆಗೆ ಹೋಗ್ತೀನಿ ಅಂದ್ರೆ ಫ್ಯೂಚರ್. ಯಾವಾಗ ಹೋಗ್ತೀನಿ? ಅದಕ್ಕೆ ನಾವು ಟೈಮ್ ರೆಫರೆನ್ಸ್ ಅನ್ನ ಕೊಡಬೇಕು. ಸೊ ಈಗ ಇಲ್ಲಿ ವಾಸ್ ಮತ್ತೆ ವರ್ ಎರಡನ್ನೂ ನಾವು ಪಾಸ್ಟ್ ಟೈಮ್ ಅಲ್ಲಿ ಯೂಸ್ ಮಾಡೋದು. ಈ ಫಾರ್ಮುಲಾನ ಬರ್ಕೊಳ್ಳಿ. ಸೊ ಫಾರ್ಮುಲಾ 7 ಪಾಸ್ಟ್ ಟೈಮ್ ವಾಸ್ ಮತ್ತೆ ವರ್. ಐ ಬಂದಾಗ ಮತ್ತೆ ಎನಿ ಸಿಂಗ್ಯುಲರ್ ಬಂದಾಗ, ಎನಿ ಸಿಂಗ್ಯುಲರ್ ಅಂದ್ರೆ ಹಿ ಒಬ್ಬ ವ್ಯಕ್ತಿ, ಶಿ ಅವಳು ಒಬ್ಳು, ರಘು ಒಬ್ಬ ವ್ಯಕ್ತಿ, ಬ್ಯಾಂಗ್ಳೂರ್ ಒಂದು ಊರು. ವಾಸ್ ಮತ್ತೆ ವಾಸ್ ನಾಟ್ ಬರಬೇಕು. ಪಾಸಿಟಿವ್ ಸೆಂಟೆನ್ಸಸ್ಗೆ ವಾಸ್ ಬರುತ್ತೆ, ನೆಗೆಟಿವ್ ಸೆಂಟೆನ್ಸಸ್ಗೆ ವಾಸ್ ನಾಟ್ ಬರುತ್ತೆ. ಯು ಮತ್ತೆ ಎನಿ ಪ್ಲೂರಲ್. ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ. ದೇ, ವಿ, ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಳಾದ್ರು. ಬ್ಯಾಂಗ್ಳೂರ್ ಅಂಡ್ ಮೈಸೂರ್ 2 ಸಿಟೀಸ್ ಆಯ್ತು. ಹಂಗಾಗಿ ವರ್ ನಾಟ್. ಸೊ ಪಾಸಿಟಿವ್ ಸೆಂಟೆನ್ಸಸ್ಗೆ ವರ್ ಬರುತ್ತೆ, ವರ್ ನಾಟ್. ಸೊ ಇಲ್ಲಿ ಸಮಥಿಂಗ್. ಈಗ ಒಂದು ಟೈಮ್ ರೆಫರೆನ್ಸ್ ಕೊಡೋದನ್ನ ಕಲ್ತ್ಕೊಳ್ಳೋಣ. ಈ ಫಾರ್ಮುಲಾನ ನೀವು ಬುಕ್ಕಲ್ಲಿ ಬರ್ಕೊಳ್ಳಿ. ನಿಮಗೆ ಇಂಗ್ಲಿಷ್ ಮೆಟೀರಿಯಲ್, ಇದು ನಾನು ಏನು ಮಾಡ್ತಾ ಇದ್ದೀನಿ ಆ ಮೆಟೀರಿಯಲಿನ ಕಾಪಿ PDF ಡಾಕ್ಯುಮೆಂಟ್ ಬೇಕು ಅಂದ್ರೆ ನೀವು ಇಲ್ಲಿ ಕೆಳಗಡೆ ಇರೋ ಒಂದು ನಂಬರಿಗೆ ವಾಟ್ಸಪ್ ಮಾಡಿ. ಈ ಫಸ್ಟ್ ಈ ನಂಬರ್ನ ನೀವು ಸೇವ್ ಮಾಡಿಕೊಂಡು ಈ ನಂಬರಿಗೆ ನಿಮ್ಮ ಹೆಸರು, ನೀವು ಯಾವ ಊರು ಮತ್ತೆ ನಿಮ್ಮ ಕ್ವಾಲಿಫಿಕೇಶನ್. ನೀವು ಸ್ಟೂಡೆಂಟ್ ಆಗಿದ್ರೆ ಜಸ್ಟ್ ಸ್ಟೂಡೆಂಟ್ ಅಂತ ಬರೀರಿ. ಇಲ್ಲ ನಿಮ್ದು ಡಿಗ್ರಿ ಎಲ್ಲ ಮುಗಿದು ನೀವು ಕೆಲಸ ಮಾಡ್ತಿದ್ರೆ ನಿಮ್ದು ಆಕ್ಯುಪೇಷನ್ ಏನು ಅಂತ ಬರೆದು ಕಳಿಸಿ. ನಿಮಗೆ ನಮ್ಮ ಟೀಮಿಂದ ಇದ್ರದ್ದು PDF ಡಾಕ್ಯುಮೆಂಟ್ ಬರುತ್ತೆ. ಈಗ ನೋಡಿ, ಇಲ್ಲಿ ಲಾಸ್ಟ್ ನೈಟ್ ಅನ್ನೋದು ಟೈಮ್ ರೆಫರೆನ್ಸ್. ಐ ವಾಸ್ ಟಯರ್ಡ್ ಲಾಸ್ಟ್ ನೈಟ್. ನನಗೆ ನಿನ್ನೆ ರಾತ್ರಿ ಸುಸ್ತಾಗಿತ್ತು. ಇಲ್ಲಿ ಲಾಸ್ಟ್ ನೈಟ್ ಅಂತ ಕೊಡ್ಲಿಲ್ಲ ಅಂದಿದ್ರೆ ಆ ಸೆಂಟೆನ್ಸ್ ಏನಾಗ್ಬಿಡೋದು? ಆಂಬಿಗಿಯಸ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಐ ವಾಸ್ ಟಯರ್ಡ್ ಅಂದ್ರೆ ಯಾವಾಗ ಸುಸ್ತಾಗಿತ್ತು? ನಿನ್ನೆನಾ, ಮೊನ್ನೆನಾ, 10 ವರ್ಷದ ಹಿಂದೆನಾ? ಯಾವ್ದು ಹೇಳ್ತಿದ್ದೀರಾ? ಹಂಗಾಗಿ ಇಲ್ಲಿ ಲಾಸ್ಟ್ ನೈಟ್ ಅನ್ನೋದು ಟೈಮ್ ರೆಫರೆನ್ಸ್ ಆಗುತ್ತೆ. ದ ವೆದರ್ ವಾಸ್ ಗುಡ್ ಲಾಸ್ಟ್ ವೀಕ್. ಇಲ್ಲಿ ಯಾವ್ದು ಟೈಮ್ ರೆಫರೆನ್ಸು? ಲಾಸ್ಟ್ ವೀಕ್. ಇಲ್ಲಿ ಯಾಕೆ ವಾಸ್ ಬಂತು? ವೆದರ್ ನಾನು ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತೀನಿ, ಹಂಗಾಗಿ ಐ ಬಂತು, ಹಂಗಾಗಿ ಇಲ್ಲಿ ವಾಸ್ ಬಂತು. ಐ ವಾಸ್ ಟಯರ್ಡ್ ಲಾಸ್ಟ್ ನೈಟ್. ವೆನ್ ಹಿ ವಾಸ್ ಇನ್ 10th ಸ್ಟ್ಯಾಂಡರ್ಡ್. ನೋಡಿ ಇದು ಇದೆಯಲ್ಲ, ವೆನ್ ಹಿ ವಾಸ್ ಇನ್ 10th ಸ್ಟ್ಯಾಂಡರ್ಡ್ ಅನ್ನೋದು ಟೈಮ್ ರೆಫರೆನ್ಸ್. ಹಿ ವಾಸ್ ಅನ್ ಇಂಟೆಲಿಜೆಂಟ್ ಬಾಯ್. ಹಿ ಬಂತು, ಹಂಗಾಗಿ ವಾಸ್ ಬರಬೇಕು. ಇಲ್ಲಿ ಟೈಮ್ ರೆಫರೆನ್ಸ್ ಯಾವುದು? ಇದು ವೆನ್ ಹಿ ವಾಸ್ ಇನ್ 10th ಸ್ಟ್ಯಾಂಡರ್ಡ್. ಅವನು 10ನೇ ಕ್ಲಾಸಲ್ಲಿ ಇದ್ದಾಗ ಅವನು ತುಂಬಾ ಇಂಟೆಲಿಜೆಂಟ್ ಹುಡುಗ ಆಗಿದ್ದ. ಹಿ ವಾಸ್ ಅನ್ ಇಂಟೆಲಿಜೆಂಟ್ ಬಾಯ್. ವೆನ್ ರಘು ವಾಸ್ ಇನ್ ಪ್ರೈಮರಿ ಸ್ಕೂಲ್. ಇಲ್ಲಿ ನೋಡಿ, ರಘು ವಾಸ್ ಇನ್ ಪ್ರೈಮರಿ ಸ್ಕೂಲ್, ಇದು ಟೈಮ್ ರೆಫರೆನ್ಸ್. ಹಿ ವಾಸ್ ವೆರಿ ನಾಟಿ. ಯಾಕೆ ವಾಸ್ ಬಂತು? ಹಿ ಬಂದಿದೆ, ಹಂಗಾಗಿ ವಾಸ್ ವೆರಿ ನಾಟಿ. ರಘು ಪ್ರೈಮರಿ ಸ್ಕೂಲ್ ಅಲ್ಲಿ ಇದ್ದಾಗ ಅವನು ತುಂಬಾ ನಾಟಿ ಆಗಿದ್ದ. ವೆನ್ ಐ ವಾಸ್ ಎ ಚೈಲ್ಡ್. ವೆನ್ ಐ ವಾಸ್ ಎ ಚೈಲ್ಡ್ ಅಂತಕ್ಕಂಥದ್ದು ಟೈಮ್ ರೆಫರೆನ್ಸ್. ಸೊ ವೆನ್, ಇವಾಗ ನಾವು ಯಾವುದೇ ಟೈಮ್ ರೆಫರೆನ್ಸ್ ಅನ್ನ ಕೊಡಬೇಕಾದ್ರೆ ನಾವು ಈ ರೀತಿ ವೆನ್ ಅಂತ ಸ್ಟಾರ್ಟ್ ಮಾಡ್ತೀವಿ. ವೆನ್ ಐ ವಾಸ್ ಎ ಚೈಲ್ಡ್, ಐ ವಾಸ್ ಅಫ್ರೈಡ್ ಆಫ್ ಡಾಗ್ಸ್. ನನಗೆ ನಾಯಿಗಳು ಅಂದ್ರೆ ಹೆದರುತ್ತಾ ಇದ್ದೆ. ಯಾಕೆ ವಾಸ್ ಬಂತು? ಐ ಬಂದಿದೆ, ಹಂಗಾಗಿ. ಎಸ್ಟರ್ಡೇ ಎಟ್ 3 o'clock.
ಎಸ್ಟರ್ಡೇ ಅಟ್ 3 o'clock, ನಿನ್ನೆ 3 ಗಂಟೆಗೆ. ಸೊ ಹಂಗಾಗಿ ಇದು ಟೈಮ್ ರೆಫರೆನ್ಸ್ ಆಯ್ತು. ರಮ್ಯಾ ವಾಸ್ ನಾಟ್ ಇನ್ ಬೆಡ್, ರಮ್ಯಾ ಸಿಂಗ್ಯುಲರ್, ಹಂಗಾಗಿ ವಾಸ್ ನಾಟ್ ನೆಗೆಟಿವ್ ಬಂದಿದೆ, ವಾಸ್ ನಾಟ್ ಇನ್ ಬೆಡ್. 10 years ಬ್ಯಾಕ್, 10 ವರ್ಷದ ಹಿಂದೆ, ಇದು ಟೈಮ್ ರೆಫರೆನ್ಸ್ ಆಯ್ತು. ಬ್ಯಾಂಗ್ಳೂರ್ ವಾಸ್ ನಾಟ್ ಎ ಕೂಲ್ ಸಿಟಿ. ಸೊ ಇಲ್ಲಿ ನನಗೆ ಸಿಟಿ ಅನ್ನೋದು ಬೇಡ ಅನ್ನೋದಾದ್ರೆ ಏನ ತೆಗಿಬಹುದು? ಬ್ಯಾಂಗ್ಳೂರ್ ವಾಸ್ ನಾಟ್ ಕೂಲ್. ಓಕೆ, ಸೊ ಬ್ಯಾಂಗ್ಳೂರ್ ವಾಸ್ ನಾಟ್ ಎ ಕೂಲ್ ಸಿಟಿ. ವೆನ್ ಮೈ ಫಾದರ್ ವಾಸ್ ಇನ್ UK, ಸೊ ಇಲ್ಲಿ ನೋಡಿ ಮೈ ಫಾದರ್ ಸಿಂಗ್ಯುಲರ್ ಆಯ್ತು, ಹಂಗಾಗಿ ವಾಸ್ ಬಂತು. ಇನ್ UK, ಇದು ಟೈಮ್ ರೆಫರೆನ್ಸ್. ಹಿ ವಾಸ್ ನಾಟ್ ವೆರಿ ಸ್ಟ್ರಾಂಗ್. ಯಾಕೆ ವಾಸ್ ನಾಟ್ ಬಂತು? ಇಲ್ಲಿ ಹಿ ಬಂದಿದೆ, ಹಂಗಾಗಿ ವಾಸ್ ನಾಟ್ ಬಂತು. ಈಗ ನಿಮಗೆ ಗೊತ್ತಾಗ್ತಾ ಇದೆ ಯಾವ್ಯಾವಾಗ ವಾಸ್ ಬರುತ್ತೆ, ಯಾವ್ಯಾವಾಗ ವಾಸ್ ವರ್ ಬರುತ್ತೆ. ಐ ಬಂದಾಗ, ಎನಿ ಸಿಂಗ್ಯುಲರ್ ಬಂದಾಗ ವಾಸ್, ಯು ಮತ್ತೆ ಎನಿ ಪ್ಲೂರಲ್ ಬಂದಾಗ ವರ್. ಎಸ್ಟರ್ಡೇ ದಿ ಟ್ರಾಫಿಕ್ ವಾಸ್ ನಾಟ್ ಬ್ಯಾಡ್. ಇಲ್ಲಿ ಎಸ್ಟರ್ಡೇ ಅನ್ನೋದು ಟೈಮ್ ರೆಫರೆನ್ಸ್. ಸೊ ಟ್ರಾಫಿಕ್ ಅನ್ನೋದನ್ನ ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡೋಣ, ಹಂಗಾಗಿ ವಾಸ್ ನಾಟ್ ಅಂತ ಬಂತು. ಲಾಸ್ಟ್ ಇಯರ್, ಕಳೆದ ವರ್ಷ. ಸೊ ಏನಾಯ್ತು? ಲಾಸ್ಟ್ ಇಯರ್ ಅನ್ನೋದು ಟೈಮ್ ರೆಫರೆನ್ಸ್ ಆಯ್ತು. ದ ಎಕ್ಸಾಮ್ ವಾಸ್ ನಾಟ್ ಈಸಿ. ಸೊ ಪಾಸಿಟಿವ್ ಆದ್ರೆ ದ ಎಕ್ಸಾಮ್ ವಾಸ್ ಈಸಿ. ಯು, ಈಗ ಯು ಬಂದ ತಕ್ಷಣ ವರ್ ಬರಬೇಕು. ಯು ಬಂದಾಗ ವಾಸ್ ಬರಬಾರ್ದು. ಯು ವರ್ ಲೇಟ್ ಎಸ್ಟರ್ಡೇ. ಇಲ್ಲಿ ನೋಡಿ ಎಸ್ಟರ್ಡೇ ಅನ್ನೋದು ಟೈಮ್ ರೆಫರೆನ್ಸ್ ಆಯ್ತು. ಯು ವರ್ ಲೇಟ್, ನೀನು ನಿನ್ನೆ ಲೇಟ್ ಆಗಿ ಬಂದಿದ್ದೆ. ಯು ವರ್ ನಾಟ್ ಹಿಯರ್ ಲಾಸ್ಟ್ ಸಂಡೇ, ನೀನು ಹೋದ ಭಾನುವಾರ. ಲಾಸ್ಟ್ ಸಂಡೇ ಅನ್ನೋದು ಟೈಮ್ ರೆಫರೆನ್ಸ್ ಆಯ್ತು, ಇಲ್ಲಿ ನೀನು ಇರ್ಲಿಲ್ಲ. ಯು ಆರ್ ನಾಟ್ ಹಿಯರ್ ಲಾಸ್ಟ್ ಸಂಡೇ. ವಿ ವರ್ ಹಂಗ್ರಿ ಆಫ್ಟರ್ ದ ಜರ್ನಿ ಬಟ್ ವಿ ವರ್ ನಾಟ್ ಟಯರ್ಡ್. ವಿ ವರ್ ಹಂಗ್ರಿ ಆಫ್ಟರ್ ದ ಜರ್ನಿ ಅಂದ್ರೆ ನೀವೆಲ್ಲ ಒಂದ್ ಕಡೆ ಹೋಗಿ ಜರ್ನಿ ಮಾಡ್ಕೊಂಡ್ ಬಂದಿದ್ದೀರಾ, ನಮಗೆ ತುಂಬಾ ಹಸುವಾಗಿತ್ತು. ವಿ ಪ್ಲೂರಲ್ ಆಯ್ತು, ಹಂಗಾಗಿ ವರ್ ಬಂತು. ವಿ ವರ್ ಹಂಗ್ರಿ ಆಫ್ಟರ್ ದ ಜರ್ನಿ ಬಟ್ ವಿ ವರ್ ನಾಟ್ ಟಯರ್ಡ್. ಯಾಕೆ ವರ್ ಬಂತು? ಸೊ ಇಲ್ಲಿ ವಿ ಇದೆ, ಹಂಗಾಗಿ ವರ್ ನಾಟ್, ನಮಗೆ ಸುಸ್ತಾಗಿರ್ಲಿಲ್ಲ. ವರ್ ನಾಟ್ ಟಯರ್ಡ್. ವಿ ವರ್ ನಾಟ್ ಹ್ಯಾಪಿ ವಿತ್ ದ ಹೋಟೆಲ್. ನೀವು ಯಾವುದೋ ಒಂದು ಜರ್ನಿಗೆ ಅಥವಾ ಯಾವುದೋ ಊರಿಗೆ ಹೋಗಿದ್ರಿ, ಅಲ್ಲಿ ಒಂದು ಹೋಟೆಲಲ್ಲಿ ಉಳ್ಕೊಂಡಿದ್ರಿ. ಆ ಹೋಟೆಲಲ್ಲಿ ಉಳ್ಕೊಂಡು ಆಮೇಲೆ ಮಾರನೇ ದಿನ ಮಾತಾಡ್ಬೇಕು, ಆಯ್ತಾ? ವಿ ವರ್ ನಾಟ್ ಹ್ಯಾಪಿ ವಿತ್ ದ ಹೋಟೆಲ್. ಸೊ ನಮಗೆ ಅಷ್ಟು ಖುಷಿ ಆಗ್ಲಿಲ್ಲ ಆ ಹೋಟೆಲಲ್ಲಿ ಇದ್ದಿದ್ದು, ನಮಗೆ ಅಷ್ಟು ಖುಷಿ ಆಗ್ಲಿಲ್ಲ. ವರ್ ನಾಟ್ ಬಂತು. ಯಾಕೆ? ವಿ ಹೇಳ್ತಾ ಇದ್ದೀರಾ. ಅದೇ ಇವಾಗ ನೀವು ಒಬ್ರೇ ಹೋಗಿದ್ರಿ, ಸೊ ನನಗೆ ಖುಷಿ ಆಗ್ಲಿಲ್ಲ ಅಂತ ಹೇಳ್ಬೇಕು. ಅವಾಗ ಐ ವಾಸ್ ನಾಟ್ ಹ್ಯಾಪಿ ವಿತ್ ದ ಹೋಟೆಲ್ ಅಂತ ಹೇಳ್ಬೇಕು. ಐ ವಾಸ್ ನಾಟ್ ಹ್ಯಾಪಿ ವಿತ್ ದ ಹೋಟೆಲ್. ವೆನ್ ಮೈ ಪೇರೆಂಟ್ಸ್, ನೋಡಿ ಇಲ್ಲಿ ಮೈ ಪೇರೆಂಟ್ಸ್ ಅಂದ್ರೆ ಅಪ್ಪ ಅಮ್ಮ ಇಬ್ರು, ಹಂಗಾಗಿ ವರ್ ಬರಬೇಕು. ವೆನ್ ಮೈ ಪೇರೆಂಟ್ಸ್ ವರ್ ಇನ್ ನೇಟಿವ್ ದೇ ವರ್ ವೆರಿ ಕಂಫರ್ಟಬಲ್. ದೇ ಒಬ್ರಿಗಿಂತ ಜಾಸ್ತಿ, ಹಂಗಾಗಿ ಏನಾಯ್ತು? ಇಲ್ಲಿ ವರ್ ಬಂತು. ದೇ ವರ್ ವೆರಿ ಕಂಫರ್ಟಬಲ್. 10 years ಬ್ಯಾಕ್, ಇದೇನಾಯ್ತು? ಟೈಮ್ ರೆಫರೆನ್ಸ್ ಆಯ್ತು. 10 years ಬ್ಯಾಕ್ ಅನ್ನೋದು ಟೈಮ್ ರೆಫರೆನ್ಸ್. ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಎರಡು ಸಿಟೀಸ್ ಆಗಿದ್ರಿಂದ ವರ್ ನಾಟ್ ಬಂತು. ಸೊ ಅದೇ 10 years ಬ್ಯಾಕ್ ಬರೀ ನಾನು ಬ್ಯಾಂಗ್ಳೂರ್ ತಗೊಂಡಿದ್ದಿದ್ರೆ ವಾಸ್ ಬರ್ತಾ ಇತ್ತು. ವಾಸ್ ನಾಟ್ ಎ ಕೂಲ್ ಸಿಟಿ. ವೆನ್ ವಿ ವರ್ ಇನ್ ಶಿವಮೊಗ್ಗ, ವಿ ಬಂದಿರೋದ್ರಿಂದ ವರ್ ಇದೆ. ವೆನ್ ವಿ ವರ್ ಇನ್ ಶಿವಮೊಗ್ಗ ವಿ ವರ್ ನಾಟ್ ರಿಚ್. ವಿ ವರ್ ನಾಟ್, ವಿ ಬಂದಿರೋದ್ರಿಂದ ವರ್ ನಾಟ್ ಬಂತು. ವೆನ್ ರಘು ಅಂಡ್ ರಮ್ಯಾ ವರ್ ಇನ್ ಇಂಜಿನಿಯರಿಂಗ್, ರಘು ಅಂಡ್ ರಮ್ಯಾ ಇಬ್ರು ವ್ಯಕ್ತಿಗಳಾದ್ರು, ಹಂಗಾಗಿ ವರ್ ಬಂತು. ವರ್ ಇನ್ ಇಂಜಿನಿಯರಿಂಗ್ ದೇ ವರ್ ನಾಟ್ ಕಾನ್ಫಿಡೆಂಟ್. ಇಲ್ಲಿ ದೇ ಅಂದ್ರೆ ರಘು ಅಂಡ್ ರಮ್ಯಾಗೆ ಸಂಬಂಧಪಡುತ್ತೆ. ವರ್ ನಾಟ್ ಕಾನ್ಫಿಡೆಂಟ್. ಮೈ ಕೀಸ್ ವರ್ ನಾಟ್ ಆನ್ ದ ಟೇಬಲ್, ನನ್ನ ಕೀಸ್ ಟೇಬಲ್ ಮೇಲೆ ಇರಲಿಲ್ಲ. ಮೈ ಕೀಸ್ ವರ್ ನಾಟ್ ಆನ್ ದ ಟೇಬಲ್. ಮೈ ಕಸಿನ್ಸ್, ನೋಡಿ ಇಲ್ಲಿ ಮೈ ಕಸಿನ್ಸ್ ಅನ್ನೋದು ಒಂದಕ್ಕಿಂತ ಜಾಸ್ತಿ, ಅಂದ್ರೆ ಒಬ್ಬ ಆಗಿದ್ದೀರಾ ಅಥವಾ ಒಬ್ಳಾಗಿದ್ದೀರಾ ಮೈ ಕಸಿನ್ ಅಂತಿದ್ದೆ. ಮೈ ಕಸಿನ್ಸ್ ಜಾಸ್ತಿ ಅಲ್ಲ. ವೆನ್ ಮೈ ಕಸಿನ್ಸ್ ವರ್ ಬರ್ಬೇಕು, ಹಂಗಾಗಿ ವರ್ ಇನ್ ಮೈಸೂರ್ ದೇ ವರ್ ನಾಟ್ ಸ್ಟ್ರಾಂಗ್. ಸೊ ಈಗ ನಿಮಗೆ ವರ್ ಮತ್ತೆ ವರ್ ನಾಟ್ ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು ಅಂತ ಗೊತ್ತಾಯ್ತು. ಐ ಮತ್ತೆ ಯು ಬಂದಾಗ ವಾಸ್, ವಾಸ್ ನಾಟ್. ಐ ಬಂದಾಗ ವಾಸ್, ಎನಿ ಸಿಂಗ್ಯುಲರ್ ಬಂದಾಗ ವಾಸ್, ಯು ಬಂದಾಗ ವರ್, ಎನಿ ಪ್ಲೂರಲ್ ಬಂದಾಗ ವರ್. ಸೊ ಐ ಮತ್ತೆ ಎನಿ ಸಿಂಗ್ಯುಲರ್ ಬಂದಾಗ ವಾಸ್, ವಾಸ್ ನಾಟ್. ಯು ಮತ್ತೆ ಎನಿ ಪ್ಲೂರಲ್ ಬಂದಾಗ ವರ್, ವರ್ ನಾಟ್ ಅನ್ನ
ಯೂಸ್ ಮಾಡಬೇಕು. ನೆಕ್ಸ್ಟ್ ಫಾರ್ಮುಲಾದಲ್ಲಿ ನಾವು ಇದರಲ್ಲಿ ಕ್ವಶನ್ ಅನ್ನ ಹೆಂಗ್ ಮಾಡೋದು ಅಂತ ನೋಡೋಣ. ಥ್ಯಾಂಕ್ ಯು.